ಹಲೋ ಫ್ರೆಂಡ್ಸ್, ಅಲ್ಮಲ್ಲ ಮಾತಾಡಲ್ಲ. ನಾನು ಕೀರ್ತಿ. ಇವತ್ತು ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ. ಹಾಗೆ ಇವತ್ತು ನಾವು ಪತ್ರೊಡೆ ಮಾಡ್ತಾ ಇದ್ದೇವೆ. ನಮ್ಮ ಮನೇಲಿ ಹೇಗೆ ಪತ್ರೊಡೆ ಮಾಡ್ತಾರೆ ಅಂತ ತೋರಿಸ್ತೇನೆ ನಿಮ್ಗೆ, ಬನ್ನಿ. ನಾವಿಲ್ಲಿ 3 ಗ್ಲಾಸಿನಷ್ಟು ಅಕ್ಕಿ ತಗೊಂಡಿದ್ದೇವೆ. ಅಂದ್ರೆ ಒಂದು 2 ಪಾವ ಆಗ್ತದೆ. ಅದಕ್ಕೆ 1 ಹಿಡಿ ಹೆಸರು ಬೇಳೆ, 1 ಹಿಡಿ ಕಡಲೆಬೇಳೆ, 1 ಹಿಡಿ ತೊಗರಿಬೇಳೆ. ಅದನ್ನು ಮತ್ತೆ ಅದಕ್ಕೆ ಇದು ಕೂಡ ಹಾಕ್ಬೇಕು, ಎಂತ ಕುಚ್ಚಲಕ್ಕಿ ಅರ್ಧ ಲೋಟೆಯಷ್ಟು. ಅದನ್ನೆಲ್ಲ ಒಂದು 3 to 4 hours ನೆನೆಸಿಡ್ಬೇಕು, ಚಂದ ತೊಳೆದು. ಇದು ಉದ್ದಿನ ಬೇಳೆ, 1 ಹಿಡಿ ಉದ್ದಿನ ಬೇಳೆ ಮತ್ತೆ ಒಂದು ಸ್ವಲ್ಪ ಹಿಂಗ್ ಹಾಕಿ ಫಸ್ಟಿಗೆ ಹುರಿಬೇಕು. ಆಮೇಲೆ ಅದಕ್ಕೆ ಇಷ್ಟು ಬ್ರೌನ್ ಆದ್ರೆ ಸಾಕು. ಈಗ ಇದಕ್ಕೇನೆ ಒಂದು ಮುಷ್ಟಿ ಕೊತ್ತಂಬರಿ ಹಾಕಬೇಕು. ಅದನ್ನು ಕೂಡ ಚಂದ ಹುರಿಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ, ಒಂದು 2 ಸ್ಪೂನ್ ಇರ್ಬೋದ, ಜೀರಿಗೆ. ಇದನ್ನೆಲ್ಲ ಫಸ್ಟ್ ಹುರಿಬೇಕು. ಫ್ರೈ ಮಾಡಿ ತೆಗೆದು ಸೈಡಿಗೆ ಇಡಬೇಕು. 10 ಮೆಣಸು ಹುರಿಬೇಕು. ಆಮೇಲೆ ಅದನ್ನು ಕೂಡ ಫ್ರೈ ಮಾಡಿ. ಇದು ಆಗಲೇ ಹುರಿದಿಟ್ಟದ್ದು ಕೊತ್ತಂಬರಿ, ಉದ್ದಿನ ಬೇಳೆ, ಮೆಣಸು ಮತ್ತೆ ಮೆಂತೆ ಒಂದು ಸಣ್ಣ ಸ್ಪೂನಲ್ಲಿ 3 ಸ್ಪೂನ್ ಮೆಂತೆ. ಇದನ್ನೆಲ್ಲ ಈಗ ಅಕ್ಕಿ ಕಡಿಯುವಾಗ ಒಟ್ಟಿಗೆ ಕಡಿಬೇಕು, ಅಕ್ಕಿ ಒಟ್ಟಿಗೆ. ಮತ್ತೆ ಕಡಿಯುವಾಗ ಅದಕ್ಕೆ ಸ್ವಲ್ಪ 1 ಗೆಡ್ಡೆ ಈರುಳ್ಳಿ ಹಾಕ್ಲಿಕ್ಕೆ ಉಂಟು, ಮತ್ತೆ ಉಪ್ಪು. ಅದು ಅಕ್ಕಿ ಒಟ್ಟಿಗೆ ಒಂದು ಸ್ವಲ್ಪ ಹುಳಿ ಹಾಕ್ಬೇಕು, ಒಂದು ದೊಡ್ಡ ಲೆಮನ್ ಅಷ್ಟು ದೊಡ್ಡ ಹುಳಿ ಹಾಕ್ಬೇಕು. ಈಗ ಅದು ಮಸಾಲೆನೆಲ್ಲ ಅಕ್ಕಿ ಕರ್ದಿಟ್ಟಿದ್ದೇವೆ. ಈಗ ಅದಕ್ಕೆ ಅದನ್ನೆಲ್ಲ ಹಾಕ್ಬೇಕು, ಮಸಾಲೆ ಕರ್ದದೆಲ್ಲ ಹಾಕಿ ಮಿಕ್ಸ್ ಮಾಡುದು. ಮಸಾಲೆಯನ್ನೆಲ್ಲ ಹಾಕಿದ ಮೇಲೆ ಅದಕ್ಕೆ ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಹಳದಿ ಹಾಕ್ಬೇಕು. ಅದು ಎಲೆಯನ್ನು ತೊಳಿತಾ ಇದ್ದಾರೆ ಈಗ, ಚಂದ ಮಾಡಿ ತೊಳಿಬೇಕು ಎಲೆಯನ್ನೆಲ್ಲ. ತೊಳಿವಾಗ ಅದು ಮಿಡ್ಲಲ್ಲಿ ಒಂದು ಈ ತರ ಬರ್ತದಲ್ಲ ಕಡ್ಡಿಯಾಗಿ, ಇಲ್ಲಿ ತೋರಿಸ್ತಾರೆ ನಾರು, ಅದನ್ನು ತೆಗಿಬೇಕು. ಅದು ತೆಗಿಲಿಲ್ಲಾದ್ರೆ ತುರಿಸ್ತದಂತೆ ಎಲೆ. ಹಾಗೆ ಒಂದೊಂದು ಎಲೆ ನೋಡಿ ನೋಡಿ ಚಂದ ತೊಳಿಬೇಕು. ಎಲೆ ತೊಳ್ದ ಮೇಲೆ ಹೀಗೆ ಚಂದ ಕಟ್ ಮಾಡ್ಬೇಕು, ಸಣ್ಣ ಕಟ್ ಮಾಡ್ಲಿಕ್ಕೆ ಉಂಟು. ಮಸಾಲೆ ಎಲ್ಲ ಅದಕ್ಕೆ ಹಾಕ್ಬೇಕು. ಆಗ ಮಿಕ್ಸ್ ಮಾಡಿಟ್ಟ ಮಸಾಲೆಯನ್ನೆಲ್ಲ ಪೂರ ಹಾಕ್ಲಿಕ್ಕೆ ಉಂಟು, ಪೂರ ಹಾಕ್ಲಿಕ್ಕಿಲ್ಲ. ಹಾ, ಅದರೊಂದು ಸ್ವಲ್ಪ ಹಾಕಿದ್ದಾರೆ ಈಗ ಇದು ಮಸಾಲೆಗೆ. ಮತ್ತೆ ಸ್ವಲ್ಪ ತೆಗ್ದಿಟ್ಟಿದ್ದಾರೆ, ಅದು ಪೂಜ್ಲಿಕ್ಕೆ ಉಂಟಂತೆ. ಈಗ ಚಂದ ಮಿಕ್ಸ್ ಮಾಡ್ಬೇಕು. ಅದು ಕಲಸಿಟ್ಟಾಯ್ತು. ಚೂರು ಎಲ್ಲ ತೆಗ್ದಿರ್ತಾರೆ, ಅದು ಪೂಜೆ ಮಾಡ್ಲಿಕ್ಕೆ. ಈಗ ಪೂಜ್ತಾ ಇದ್ದಾರೆ. ಫಸ್ಟ್ ಒಂದು ಎಲೆ ಇಟ್ಟು ಅದರ ಮೇಲೆ ಸ್ವಲ್ಪ ಮಸಾಲೆ ತಗೊಂಡು ಹಾಗೆ ಉಜ್ಜಬೇಕು. ನೆಕ್ಸ್ಟ್ ಅದರ ಮೇಲೆ ಇನ್ನೊಂದು ಎಲೆ ಇರುತ್ತೆ ಇದಕ್ಕೆ. ಅದನ್ನು ಹಾಗೆ ಎಂತ ಹೇಳಿದ್ರು ಸವರುದು ಚಂದ ಸೈಡ್ ಎಲ್ಲ ಎಲೆ ಎಲ್ಲ ಕಾಣಲಿಕ್ಕಿಲ್ಲ, ಚಂದ ಮಸಾಲೆ ತುಂಬಿರ್ಬೇಕು ಹಾಗೆ. ಅದ್ರ ಮೇಲೆ ವಾಪಸ್ ಇನ್ನೊಂದು ಎಲೆ ಇಡುದು. ಈಗ ಒಂದು 5 ಲೇಯರ್ ಮಾಡ್ಬೇಕು ಹಾಗೆ, ಎಲೆ ಮೇಲೆ ಎಲೆ ಇಟ್ಟು. ಆಮೇಲೆ ಅದನ್ನು ಹೀಗೆ ಮರ್ಚ್ಬೇಕು ಹೀಗೆ. ಹೀಗೆ ಮರ್ಚಿ ಅದನ್ನು ತೆಗೆದು ಸೈಡಲ್ಲಿ ಇಡುದು. ನೆಕ್ಸ್ಟ್ ಇನ್ನು ಹಾಗೆ ಎಲೆ ತಗೊಂಡು ಒಂದು 5 ಲೇಯರ್ ತರ ಮಸಾಲೆ ಹಚ್ಚುತ್ತದೆ. ಮತ್ತೆ ಬಾಳೆ ಎಲೆಯಲ್ಲಿ ಕವರ್ ಮಾಡಿ ಅದ್ರ ಮೇಲೆಲ್ಲ ಒಂದು ಸ್ವಲ್ಪ ಹಾಗೆ ಉಜ್ಜಿದಾಯ್ತು. ಇದು ಎಲೆ ಯಾವುದು ಅಂತ ಗೊತ್ತಿರ್ಬೋದು ಎಲ್ಲರಿಗೂ, ಇದು ಕೆಸುವಿನ ಎಲೆ. ಹಾಗೆ ಈ ಕಡೆ ನಮ್ಮ ಕಡೆ ಎಲ್ಲ ಮಳೆಗಾಲದಲ್ಲಿ ಎಲ್ಲ ಅಲ್ಲಿ ಆ ಕಡೆ ಇದು ಸ್ವಲ್ಪ ತುರಿಸ್ತದೆ. ಹೌದಾ, ಇದು ಕೆಲವು ಎಲೆ ತುರಿಸ್ತದಂತ, ಅದನ್ನ ನೋಡಿ ತೆಗಿಬೇಕು. ಈ ಕಡೆ ಎಲ್ಲ ಪರವಾಗಿಲ್ಲ, ಡ್ರೈ ಏರಿಯಾದಲ್ಲಿ ಎಂತಮ್ಮ, ನೀರಿರುವ ಜಾಗದಿಂದ ತೆಗಿಬಾರ್ದು ಎಲೆಯನ್ನು. ಡ್ರೈ ಇದ್ದು ನೋಡಿ ತೆಗಿಬೇಕು. ನೀರಿರುದು ಸ್ವಲ್ಪ ತುರಿಸ್ತದೆ ಜೋರು, ಇದೆಲ್ಲ ಅಷ್ಟು ತುರಿಸುದಿಲ್ಲ.
ಆಗ ಇದು ಆಗ ಮಸ್ತಿಟ್ಟಿತ್ತಲ್ಲ ಅದನ್ನೀಗ ಬಾಳೆಲೆಗೆ ಹಾಕಿ ಹೀಗೆ ಫೋಲ್ಡ್ ಮಾಡಬೇಕು. ಹೀಗೆ ಫೋಲ್ಡ್ ಮಾಡಿ ಈಗ ಒಂದೊಂದೇ ಬೇಯಲಿಕ್ಕೆ ಇಡುದು ಹೀಗೆ. ಈಗ ಮಿಕ್ಸ್ ಮಾಡಿಟ್ಟ ಮಸಾಲೆಯನ್ನು ಕೂಡ ಹೀಗೆ ಎಲೆಗೆ ಹಾಕಿ ಮರ್ಚಿಡುದು. ಈಗ ಮಸಾಲೆಗೆ ಒಂದು 15 ಮೆಣಸು ಹುರಿದಿದ್ದಾರೆ, ಅದಕ್ಕೊಂದು 2 ಮುಷ್ಟಿ ಕೊತ್ತಂಬರಿ, ಸ್ವಲ್ಪ ಇದನ್ನು ಹುರಿಬೇಕು. ಆಮೇಲೆ ಇದಕ್ಕೆ ಒಂದು 2 ಸ್ಪೂನ್ ಜೀರಿಗೆ, ಮುಷ್ಟಿಯಷ್ಟು ಉದ್ದಿನ ಬೇಳೆ, ಇಷ್ಟೇ. ಈಗ ಇದನ್ನು ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಮೆಂತೆ, ಇಷ್ಟು ಮೆಂತೆ ಸಾಕು. ಮತ್ತೆ ಅದಕ್ಕೆ ಹುಳಿ ಹಾಕಬೇಕು, ಒಂದು ಸಣ್ಣ ಲೆಮನ್ ಅಷ್ಟು ದೊಡ್ಡದು ಸಾಕು ಹುಳಿ. ಕಾಯಿ ಇಷ್ಟು ಬೇಕು. ಎಷ್ಟು ಉಂಟಮ್ಮ ಕಾಯಿ? ಒಂದು ಕಾಯಿ ಫುಲ್. ಮತ್ತೆ ಅದಕ್ಕೆ ಅರಶಿನ, ಈಗ ಇದು ಮತ್ತೆ ಇದು ಒಟ್ಟಿಗೆ ಕಡಿಯುದು. ಇದು ಬೆಂದ ನೋಡಿ, ಹೀಗೆ ಆಗಿದೆ ಬೆಂದು. ಓಪನ್ ಮಾಡ್ತಾ ಇದ್ದಾರೆ. ಇದು ಬಾಳೆಲೆಯಲ್ಲಿ ಮಚ್ಚಿಟ್ಟದ್ದು. ಈಗ ಕಾಯಿ ಮತ್ತೆ ಅದು ಹುರಿದಿಟ್ಟ ಸ್ಪೈಸಸ್, ಆಮೇಲೆ ಈರುಳ್ಳಿ ಇಷ್ಟನ್ನು ಹಾಕಿ ಕಡಿಯೋದು. ಒಂದು ಈರುಳ್ಳಿ ಸಾಕು. ಮಸಾಲೆಗೆ ಹೀಗೆ ಕಟ್ ಮಾಡಬೇಕು. ಬಾಳೆಲೆಲೆ ಮರ್ಚಿಟ್ಟಿದ್ರಲ್ಲ ಅದನ್ನು, ಮತ್ತೆ ಇದನ್ನು ಕಟ್ ಮಾಡಿ ಮಸಾಲೆ ಆದ್ಮೇಲೆ ಅದಕ್ಕೆ ಹಾಕುದು. ಅದು ತೋರಿಸ್ತೇನೆ ನಾನು, ಆಯ್ತಾ? ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚಂದ ಫ್ರೈ ಮಾಡಬೇಕು. ಮಸಾಲೆ ಹಾಕಿದ್ದು ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು, ಮತ್ತೊಂದು ತುಂಡು ಬೆಲ್ಲ ಹಾಕಿದ್ದು ಸರಿ ಕುದಿಲಿ. ಅದು ಮಸಾಲೆ ಕುದ್ದ ಮೇಲೆ ಆಗ ಕಟ್ ಮಾಡಿತ್ತಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿ ಕುದಿಲಿಕ್ಕೆ ಬಿಡಬೇಕು ಚಂದ. ಈರುಳ್ಳಿ ಕುದಿತಾ ಉಂಟು, ಈಗ ಕುದಿಲಿ ಅದು. ನೋಡಿ ಗೈಸ್, ನಮ್ದು ಪತ್ರೊಡೆ ರೆಡಿ ಆಗಿದೆ. ನೋಡ್ಲಿಕ್ಕೆ ಅಷ್ಟು ಚಂದ ಕಾಣ್ತದೆ, ಟೇಸ್ಟ್ ಕೂಡ ಹಾಗೆ ಸೂಪರ್ ಆಗಿದೆ. ನೀವು ಒಮ್ಮೆ ಈ ತರ ಟ್ರೈ ಮಾಡಿ ನೋಡಿ, ಹೇಗಾಗ್ತದೆ ಅಂತ ಕಮೆಂಟ್ ಮಾಡಿ. ಹೀಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.